ಹಾಗೆ ನಮ್ಮ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರು ಆದ ಯತೀಶ್ ಬೈಕಂಪಾಡಿ ಅವರಿದ್ದಾರೆ. ಅವರಿಗೂ ಈ ಪ್ರೆಸ್ ಮೀಟಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದ ಮಹೇಶ್ ಕುಮಾರ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿಯ ಶರಣ್ ಕುಮಾರ್, ಶಿವಾನಂದ ಬಿಟ್ಟಿ, ಮುರಳೀಧರ್ ಬೇಕಲ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ ಯೋಗೀಶ್ ಭಟ್ ಕೂಡ ಇದ್ದಾರೆ. ಇವತ್ತಿನ ಈ ಪ್ರೆಸ್ ಮೀಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಯೋಗೀಶ್ ಭಟ್. ಒಂದು ಬ್ರೀಫಾಗಿ ನಾವು ಬರೆದದ್ದು ಅದರ ಆರ್ಡರ್ ಪ್ರಕಾರ ಹೇಳ್ತಾರೆ, ಬಟ್ ನಾವು ನಮ್ಮ ಮನಸ್ಸಲ್ಲಿ ಇದ್ದದನ್ನು ಹೇಳ್ತೀವಿ. ವಿ ಕ್ಯಾನ್ ಹ್ಯಾವ್ ಅನ್ ಇಂಟ್ರಾಕ್ಷನ್, ಅದು ಕ್ಲಾರಿಫಿಕೇಶನ್ ಇದ್ದರೆ ವಿಲ್ ಸ್ಪೆಂಡ್ ಮೋರ್ ಟೈಮ್ ಆನ್ ದಿಸ್. ದಕ್ಷಿಣ ಕನ್ನಡದಲ್ಲಿ ಸ್ವಿಮ್ಮಿಂಗಲ್ಲಿ ಭಾಳಷ್ಟು ಜನ ಉತ್ತಮ ಹಂತಕ್ಕೆ ಹೋಗ್ತಾಯಿದ್ರು. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಿಂದ ಹೋದದ್ದು ನಮ್ಮ ಒಂದು ಪರಂಪರೆ ಇದೆ. ಆದರೆ ಅಥ್ಲೆಟಿಕ್ಸಲ್ಲಿ ಹೇಗೆ ಒಲಿಂಪಿಕ್ಸ್ಗೆ ಪೂವಮ್ಮ ಹೋಗಿದ್ರು ಆ ರೀತಿ ಹೋಗಬೇಕು ಅನ್ನೋದು ಆಸೆ ಎಲ್ಲರದು. ನಮ್ಮ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಅಂದರೆ ಆ ಸ್ಪೋರ್ಟ್ ಬಗ್ಗೆ ಕಾಳಜಿ ಇಟ್ಕೊಂಡು ಅದಕ್ಕೆ ಏನಾದರೂ ಸಮಸ್ಯೆ ಆದರೆ ನಾವು ಅದು ದನಿ ಎತ್ತುವಂಥ ಒಂದು ಸಂಸ್ಥೆ. ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಸ್ಪೋರ್ಟ್. ನಾವು ಯಾರ ಕ್ಲಬ್ಗಳ ಪ್ರತಿನಿಧಿಗಳು, ಕ್ಲಬ್ಗಳೆಲ್ಲ ಸೇರಿಕೊಂಡು, ಸ್ವಿಮ್ಮರ್ಸ್ ಎಲ್ಲ ಸೇರಿಕೊಂಡು, ಅವರ ಪೇರೆಂಟ್ಸ್ ಸೇರಿಕೊಂಡು ಇರುವಂಥ ಒಂದು ಸಂಸ್ಥೆ. ಸೊ ನಮ್ಮಲ್ಲಿ ಬರೋ ಒಲಿಂಪಿಕ್ಸ್ಗೆ, ಬರೋ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ನಮ್ಮ ಈಜುಪಟುಗಳು ಒಂದು ಉತ್ತಮ ಹಂತಕ್ಕೆ ಹೋಗಬೇಕು ಅನ್ನೋ ಒಂದು ಬಹಳ ಆಸೆ ಇಟ್ಕೊಂಡು ಮಂಗಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ವಿಮ್ಮಿಂಗ್ ಪೂಲ್ ಆದಾಗ ಬಹಳ ಖುಷಿಪಟ್ಟವ್ರು ನಾವೆಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ನಿಜವಾಗ್ಲೂ ನಮಗೆ ಭಾಳ ಬೇಸರವನ್ನು ತಂದಿದೆ. ಈ ಯಾವ ಮಟ್ಟಕ್ಕೆ ಹಿಡಿದಿದೆ ಅಂದರೆ, ನಮ್ಮಲ್ಲಿ ಈಗಾಗಲೇ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ತಗೊಂಡಂಥ ಚಿಂತನ್ ಶೆಟ್ಟಿ ಇಲ್ಲಿಯವರೇ ಆದರೂ ಕೂಡ, ಇಲ್ಲಿಯ ನಮ್ಮ ಕೋಚ್ ಇಟ್ಕೊಂಡು ಕೂಡ ಅವರು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಯ ಪ್ರತಿನಿಧಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಮೆಡಲ್ ತರುವಂಥ ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ಆಗಿಲ್ಲ ಇಂಥ ಪರಿಸ್ಥಿತಿ. ಯಾಕಂದರೆ ಈ ನಮ್ಮ ಅಂತಾರಾಷ್ಟ್ರೀಯ ಮಟ್ಟ ಸ್ವಿಮ್ಮಿಂಗ್ ಪೂಲನ್ನು ಒಂದು ಪ್ರೈವೇಟ್ ಏಜೆನ್ಸಿಗೆ ನಿರ್ವಹಣೆಗೆ ಕೊಟ್ಟದ್ದು ಮಾತ್ರ. ಆದರೆ ಆ ಏಜೆನ್ಸಿಯವರು ಅವರ ಸ್ಟೂಡೆಂಟ್ ಮತ್ತು ಅವರ ಕೋಚ್ಗಳು ಮಾತ್ರ ಅಲ್ಲಿ ಪ್ರವೇಶ, ಇಲ್ಲಿಯ ಕೋಚ್ಗಳಿಗೆ ಎಂಟ್ರಿ ಇಲ್ಲ ಅನ್ನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ಹೇಗಾಗಿದೆ ಅಂದರೆ, ಯುರೋಪ್ ದೇಶಗಳಲ್ಲಿ ಫುಟ್ಬಾಲ್ ಕ್ಲಬ್ಗಳು ಒಂಥರ ರಿಚ್ ಬೋರ್ಡ್ಗಳೆಲ್ಲ ಪ್ರೈವೇಟ್ ಕ್ಲಬ್ಗಳು ಅವ್ರದ್ದೇ ಸ್ವಂತ ಒಂದು ಪೂಲ್, ಇದು ಫುಟ್ಬಾಲ್ ಗ್ರೌಂಡ್ ಇರುತ್ತೆ. ಅವ್ರು ಹೇಳಿದರು ಅದು ಇದು ಸರ್ಕಾರ ಕಟ್ಟಿದ್ದು, ಸ್ಮಾರ್ಟ್ ಸಿಟಿ ಥ್ರೂ ಕಟ್ಟಿದ ಸ್ವಿಮ್ಮಿಂಗ್ ಪೂಲ್ದು ಒಂದು ಪಬ್ಲಿಕ್ಕಿಗೆ ಇರುವಂಥ ವ್ಯವಸ್ಥೆ. ನಮ್ಮ ಮಂಗಳ ಸ್ಟೇಡಿಯಂ ಹೇಗಿದೆಯೋ ಅಥವಾ ಇಲ್ಲಿದ್ದು ಸ್ವಿಮ್ಮಿಂಗ್ ಪೂಲ್ ಹೇಗಿದೆಯೋ ಅದು ಕೂಡ MAKRದು ಇಂಟರ್ನ್ಯಾಷನಲ್ ಪೂಲ್ ಇರೋದು, ಕಾಂಪಿಟೇಟಿವ್ ಸ್ಪರ್ಧಿಗಳು ಅಭ್ಯಾಸ ಮಾಡಲಿಕ್ಕೆ ಇರುವಂಥ ಪೂಲ್ಗಳು. ಇದು ನೋಡಿ ನಮಗೆ ಖುಷಿ ಆಯಿತು, ನಮ್ಮಲ್ಲಿ ಆ ಲೆವೆಲ್ಗೆ ಬರಲಿಕ್ಕೆ ಒಂದು ವ್ಯವಸ್ಥೆ ಇದೆಯಲ್ಲ ಅಂತ. ಬಟ್ ಇದು ನೋಡಿದ್ರೆ ಟೋಟ್ಲಿ ಒಂದು ಯಾವುದೋ ಒಂದು ಏಜೆನ್ಸಿಗೆ ಟೆಂಡರ್ ಕೊಟ್ಟು ಅದೆಲ್ಲ ನಾವು ಅದ್ರ ಪ್ರೋಸೆಸ್ ಗೊತ್ತಿಲ್ಲ ಹೇಗೆ ಮಾಡಿದ್ದಾರೆ ಅಂತ. ಬಟ್ ಈಗ ನಾವು ಅಲ್ಲಿ ಹೋದಾಗ ಮೊದಲು ನಮ್ಮ ಸ್ವಿಮ್ಮರ್ಸ್ ಅಲ್ಲಿ ತಿಂಗಳಿಗೆ ಒಂದು ನಿರ್ವಹಣೆ ಮೊತ್ತ ಕೊಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿದರು. ವ್ಯವಸ್ಥೆ ನಡೀತತ್ತು, ಚೆನ್ನಾಗಿ ನಡೀತಿತ್ತು. ಸಡನ್ನಾಗಿ ಯಾರೋ ಟೆಂಡರ್ದಾರರು ಬಂದರು, ಇವ್ರನ್ನೆಲ್ಲ ಹೊರಗೆ, ಅವರ ಕೋಚ್ ಯಾರು ಅಪಾಯಿಂಟ್ ಮಾಡಿದ್ದಾರೆ ಹಣ ಕೊಟ್ಟು ಅವ್ರಿಗೆ ಇವರು ದುಬಾರಿ ಹಣ ಕೊಟ್ಟು ಹೋದರೆ ಮಾತ್ರ ಅಲ್ಲಿ ಎಂಟ್ರಿ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು. ಈ ಮಧ್ಯದಲ್ಲಿ ನಮ್ಮದೊಂದು ನಿರ್ಧಾರ ಇತ್ತು, ನಮ್ಮ ಜಿಲ್ಲೆನ ಪ್ರತಿನಿಧಿ ಮಾಡುವಂಥ ಅಥ್ಲೀಟ್ಗಳು ರಾಜ್ಯ ಮಟ್ಟ ಇರ್ಬೋದು, ರಾಷ್ಟ್ರ ಮಟ್ಟ ಇರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಮೆಡಲ್ ತಗೊಂಬಂದಿದ್ರೆ ಅವ್ರಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಚಿತವಾಗಿ ಅವಕಾಶ ಕೊಡಬೇಕು ಅನ್ನೋ ಒಂದು ಮನವಿ ನಾವು ಕೊಟ್ಟಿದ್ವಿ. ಆ ಮನವಿ ಕೊಟ್ಟಾಗ ಈ ವಿಚಾರಗಳೆಲ್ಲ ಹೊರಗೆ ಬಂದದ್ದು ನಮಗೆ. ಅದುವರೆಗೂ ನಾವು ನಾಟ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಅಲ್ಲಿ ನಮ್ಮ ಸರ್ಕಾರಕ್ಕೆ ಕೊಟ್ಟಾಗ DC ಅವರು ನಿಜವಾಗ್ಲೂ ಇದಕ್ಕೆ ಪೂರಕವಾಗಿ ನಮಗೆ ಸ್ಪಂದನೆ ಮಾಡಿದರು. ಅದನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ಅವರನ್ನು ಮೀಟಿಂಗ್ ಸಭೆ ಮಾಡಿ ನೀವು ನಮ್ಮ ಹತ್ರ ಬನ್ನಿ ಅಂತ. ಸೊ ಸ್ಮಾರ್ಟ್ ಸಿಟಿ ಮತ್ತು ಇಲ್ಲಿ ಯೋಜನಾ ಯುವ ಸಬಲೀಕರಣ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ನಮ್ಮಲ್ಲಿ ಮೀಟಿಂಗ್ ಕರೆದ್ರು. ಆದರೆ ಮೀಟಿಂಗ್ ಕರೆದಾಗ ಆ ಮೀಟಿಂಗ್ ನಮ್ಮ ಸೀನ್ ಹೇಗಿತ್ತು ಅಂದರೆ, ಅವರು ಆ ಟೆಂಡರ್ದಾರರನ್ನ ಕರ್ಕೊಂಡ್ಬಂದು ಅವರ ಪರವಾಗಿ ಮಾತಾಡಿ ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಬಂದಾಗಿತ್ತು.
ನಮ್ಮ ನಿವೇದನೆಗಳನ್ನು ಕೇಳ್ಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಬಂದಾಗಿರಲಿಲ್ಲ. ಆದರೂ ಕೂಡ ನಾವು ಅಲ್ಲಿ ಮಾತಾಡಿ ಈ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೆಡಲ್ಗಳಿಗೆ ನಾವು ಫ್ರೀಯಾಗಿ ಬಿಡ್ತೇವೆ ಅಂತ ಒಪ್ಕೊಂಡಿದ್ರು. ಆದರೆ ಒಂದು ಹೇಳಿದ್ರು, ಅಲ್ಲಿ ಕೋಚ್ಗಳು ಬರಲಿಕ್ಕಿಲ್ಲ ಅಂತ. ಅದು ನಾವು ಅಬ್ಜೆಕ್ಟ್ ಮಾಡಿದ್ವಿ. ಅದು ನೀವು ಹೇಳೋದಲ್ಲ, ಯಾಕಂದರೆ ಯಾವುದೇ ಒಂದು ಅಥ್ಲೀಟ್ ಆ ಕೋಚಿಂದಾಗೆ ಒಂದು ಹಂತವಾಗಿ ಬಂದಿರ್ತಾರೆ. ಲಾಸ್ಟಿಗೆ ಮೆಡಲ್ ಹೊಡೆದ ಮೇಲೆ ಅವರು ನಿಮ್ಮ ಕೋಚ್ ಅಲ್ಲ, ಅವ್ರನ್ನ ಎಂಟ್ರಿ ಇಲ್ಲ ಅಂತ ಅರ್ಥ ಏನು? ಅಲ್ಲ, ನಮ್ಮ ಕೋಚ್ಗಳು ನಮ್ಮ ಮಾಡೋ ಇದು ಟೆಕ್ನಿಕ್ನ ಅವ್ರು ಕಲಿತಾರೆ. ಅಂದರೆ ನಾನು ಯಾವ ಲೋಕದಲ್ಲಿ ಇದ್ದೀವಿ ಅಂದರೆ, ಎಲ್ಲೋ ಪಾಕಿಸ್ತಾನ ಬಂದ ಕೋಚ್ಗಳಿವರು ಅಂತ ಅನಿಸ್ತು. ಸೊ ಆಗ ನಾವು ಇದನ್ನೊಂದು ಸೀರಿಯಸ್ ಆಗಿ ತಗೊಂಡು ಹೋದಾಗ ಇಲ್ಲಿಯ ಕೆಲವು ಅವ್ಯವಹಾರಗಳು ಅನ್ನೋದೇ ನಮಗೆ ಬಾಯಲಿಗೆ ಬಂದಿದೆ. ಅದಕ್ಕೋಸ್ಕರ ನಾವು ಬೇರೆ ಉಪಾಯ ಇಲ್ಲದೆ, ಯಾಕಂದ್ರೆ ನಮಗೇನಾದರೂ ಸಮಸ್ಯೆ ಇದ್ದಾಗ ಅದನ್ನು ಸಾಲ್ವ್ ಮಾಡೋದು ಮೀಡಿಯಾದವರೇ ಒಂದು ಹೈಲೈಟ್ ಮಾಡಿದಾಗ ಖಂಡಿತವಾಗ್ಲೂ ಒಂದು ಒಳ್ಳೆಯ ಹಂತಕ್ಕೆ ಬರುತ್ತೆ ಅನ್ನೋ ಒಂದು ಗಟ್ಟಿ ಧೈರ್ಯ ಇಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಇದರ ಬಗ್ಗೆ ನಾವು ಒಂದು ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದೇವೆ. ಅದರಲ್ಲಿ ಬಹುಶಃ ಕೆಲವು ಹೈಲೈಟ್, ಒಂದು ಟೈಮಿಂಗ್ ಬಗ್ಗೆ ನಾವು ಮಾತಾಡಿದ್ವಿ. ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಕಾಂಪಿಟೇಟಿವ್ ಮಕ್ಕಳು ಕಾಂಪಿಟೇಷನ್ ಈ ಶಾಲೆ ಆಗಿ ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರಿಗೆ ಪುನಃ ಮನೆಗೆ ಹೋಗಿ ಮಲಗಬೇಕಲ್ಲ. ಮೊದಲಿನ ಟೈಮಿಂಗ್ ಹೇಗಿದ್ರೆ ರಾತ್ರಿ 10 ಗಂಟೆ ತನಕ ಅವ್ರು ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಹೋಗಿ 11 ಗಂಟೆಗೆ ಮಲಗಿ ಪುನಃ ಬೆಳಿಗ್ಗೆ 5 ಗಂಟೆಗೆ ಎದ್ದು, ಯಾವಾಗ ಈ ಸ್ಪೋರ್ಟ್ ಉದ್ಧಾರ ಆಗಲಿಕ್ಕೆ? ಪ್ರೈಮ್ ಟೈಮ್ ಶುಡ್ ಬಿ ಗಿವನ್ ಟು ದೆಮ್ ಅನ್ನೋ ಉದ್ದೇಶದಿಂದ ನಾವು ಒಂದು ಡಿಮ್ಯಾಂಡ್ ಕೊಟ್ಟಿದ್ವಿ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಟೈಮ್ಗೆ, ಯಾಕಂದ್ರೆ ಅಲ್ಲಿ ಇರೋದು ಕಾಂಪಿಟೇಟಿವ್ ಪೂಲ್ ಅಂತ ನಮಗೆ ಮತ್ತೆ ನಮ್ಮ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಾಗ ಅದು ಕ್ಲಿಯರ್, 11 hours ಶುಡ್ ಬಿ ಡೆಡಿಕೇಟೆಡ್ ಟು ದಿಸ್ ಕಾಂಪಿಟೇಟಿವ್ ಅಂತ ಅದರಲ್ಲಿ ಕ್ಲಿಯರ್ ಆಗಿದೆ. ಆದರೆ ಇಲ್ಲಿ ಟೆಂಡರ್ದಾರರು ಅವರದೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಈ ಮೋಜಿಗೋಸ್ಕರ ಸ್ವಿಮ್ ಮಾಡಲಿಕ್ಕೆ ಅದೊಂದು ಮುಖ್ಯ ಒಂದು ಕ್ಲಬ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧ ಇದೆ. ಅದನ್ನು ನಿಲ್ಲಿಸಬೇಕು ಅನ್ನೋ ಒಂದು ನಮ್ಮದು ಒಂದು ಖಡಾಖಂಡಿತವಾಗಿ ಮೂಲಕ ಹೇಳ್ತಾ ಇದ್ವಿ. ಯಾಕಂದರೆ ಇದರಲ್ಲಿ ಖಂಡಿತ ತುಂಬ ಜನ ನಮ್ಮ ಒಟ್ಟಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ನಿಮ್ಮದು ಕೂಡ ಒಂದು ಸಹಕಾರ ನಮಗೆ ಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಪ್ರೈಮ್ ಟೈಮ್ 5 to 7, 6 to 9 ಈ ಥರ ಒಂದು ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ, ಸಾಯಂಕಾಲ 6ರಿಂದ 9 ಗಂಟೆ ತನಕ ಕಾಂಪಿಟೇಟಿವ್ ಅವರಿಗೆ ಅದನ್ನು ಪೂಲನ್ನು ಅವರು ಬಿಟ್ಕೊಡ್ಬೇಕು ಅನ್ನೋದೊಂದು ಡಿಮ್ಯಾಂಡ್. ಅದಕ್ಕೆ ಅವರು ಸ್ವಲ್ಪ ಬೇಕು ಬೇಡ ಅಂತೇಳಿ ಒಂದು ಬೇರೆನೇ ಲೆಟ್ರ್ ಕೊಟ್ಟಿದ್ದಾರೆ. ಅದು ಲೆಟ್ರ್ ನೋಡಿ ನಮಗೂ ಆಶ್ಚರ್ಯ ಆಯಿತು, ಬರೆದು ಬೇರೆ ಕೊಟ್ಟಿದ್ದಾರೆ. ಸೊ ಇದು ಒಂದು ಇಶ್ಯೂ. ಮತ್ತೊಂದು, ಆ ಪೂಲಲ್ಲಿ ಆ ಅಂತಾರಾಷ್ಟ್ರೀಯ ಈಜುಕೊಳವನ್ನು ಎಷ್ಟೋ ಕನ್ಸಲ್ಟೆಂಟ್ಗಳು, ಎಕ್ಸ್ಪರ್ಟ್ಗಳನ್ನ ಕನ್ಸಲ್ಟ್ ಮಾಡಿ ಒಂದು ಕಟ್ಟಿದಂಥ ಪೂಲಲ್ಲಿ ಇಟ್ಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ಒಲಿಂಪಿಕ್ ಸ್ಟ್ಯಾಂಡರ್ಡ್ ಪೂಲ್ ಅಂತ ನಾವು ಯಾವಾಗಲೂ ಬೀಗಿತಾ ಇದ್ವಿ. ಆದರೆ ಅದರಲ್ಲಿ ಒಂದು ಪ್ರಾಕ್ಟೀಸ್ ಪೂಲಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಅದು ಬಹಳ ವಿಚಿತ್ರ ಇದೆ. ಯಾಕೆ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು, ಯಾಕಂದರೆ ಈ ಇಂಟರ್ನ್ಯಾಷನಲ್ ಮಟ್ಟದ ಸ್ವಿಮ್ಮರ್ಗಳು ಆ ಸ್ವಿಮ್ ಮಾಡಬೇಕಾದ್ರೆ ಅಷ್ಟು ಡೆಪ್ತ್ ಬೇಕೇ ಬೇಕು. ಬಟ್ ಇದರಲ್ಲಿ ಅದೊಂದು ಭಾಳ ಡೇಂಜರಸ್ ಆಗಿ ಆ ಪೂಲ್ ಕೆಳಗಡೆ ಅದನ್ನು ಪೂಲ್ ಟೈಲ್ಗಳು ಡ್ಯಾಮೇಜ್ ಆಗೋ ರೀತಿ, ಯಾಕಂದರೆ ಆ ವೆಯ್ಟ್ ಹಾಕಿದ ಕೂಡಲೇ ಟೈಲ್ಗಳು ಡ್ಯಾಮೇಜ್ ಆಗುತ್ತೆ, ಲೀಕಿಂಗ್ ಶುರು ಆಗುತ್ತೆ. ಯಾಕಂದರೆ ಪೂಲ್ ಇರೋದು ನೆಲಮಟ್ಟದಲ್ಲೆಲ್ಲ, ಫಸ್ಟ್ ಫ್ಲೋರಲ್ಲಿ ಇರೋವಂಥದ್ದು. ಸೊ ಇದು ಈಗಲೇ ನಾವು ಅದನ್ನು ವಾರ್ನ್ ಮಾಡ್ತಾ ಇದ್ವಿ. ದಿಸ್ ಆ್ಯಕ್ಟ್ ಅವ್ರನ್ನ ನಿಜವಾಗ್ಲೂ ಇದ್ರ ಬಗ್ಗೆ ಯಾರ್ಯಾರು ಕಾರಣರಾಗಿದ್ದಾರೋ ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಮತ್ತು ಅದನ್ನು ತೆಗಿಬೇಕು ಪ್ಲ್ಯಾಟ್ಫಾರ್ಮ್ಗಳನ್ನು. ಅದು ಇಟ್ ಹ್ಯಾಸ್ ಟು ಬಿ ಡನ್ ಆನ್ ವಾರ್ ಫೂಟಿಂಗ್. ಯಾಕಂದರೆ ನಾವು ಇಂಥ ಒಂದು ಫೆಸಿಲಿಟಿ ಅಂತಾರಾಷ್ಟ್ರೀಯ ಮಟ್ಟದ ಕಟ್ಟದ್ದನ್ನೇ ಅದನ್ನು ಒಂದು ಲೋಕಲ್ ಲೆವೆಲ್ಗೆ ಇಳಿಸ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ನಮಗೆ ಬೇಜಾರಾಗ್ತದೆ. ಈ ಅಧಿಕಾರಿಗಳ ಗಮನಕ್ಕೆ ಅದನ್ನು ಕಳಿಸಿದ್ವಿ. ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯಪಡಿಸಿದ ಬೆಲೆ ಕೊಡ್ತಾ ಇಲ್ಲ ಇವರು. ಈ ಯುವ ಸಬಲೀಕರಣ ಅಧಿಕಾರಿ ಇರಲಿ ಅಥವಾ ಸ್ಮಾರ್ಟ್ ಸಿಟಿ ಇರಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಾವು ಕೊಟ್ಟಿರೋ ಅಪೀಲಲ್ಲಿ ಇದನ್ನು ಮುಕ್ತವಾಗಿ ಫ್ರೀಯಾಗಿ ಕೊಡಬೇಕು ಅನ್ನೋ ನೋಟ್ ಹಾಕಿದ್ರು ಕೂಡ ಇದುವರೆಗೂ ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಅವ್ರದ್ದೊಂದು ಬೇರೆನೇ ರೀತಿ ಡಾಕ್ಯುಮೆಂಟ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈ ಪ್ಲ್ಯಾಟ್ಫಾರ್ಮ್ ಹಾಕುವಂಥದ್ದನ್ನು ನಾವು ಹಿಂದೆ RTI ಪ್ರಕಾರ ತಗೊಂಡಾಗ ಒಂದು ಆ ಮೀಟಿಂಗಲ್ಲಿ ಡಿಸ್ಕಸ್ ಆಗದೆ ಇರೋದನ್ನು ಇವರಿಗೆ ಪೂರಕವಾಗಿ ಡಿಸ್ಕಸ್ ಅದರಲ್ಲಿ ಆ್ಯಡ್ ಮಾಡಿದ್ದಾರೆ. ಏನು ಆಗಬೇಕಿದ್ದು ಅದು ಯಾವುದೋ ಅದ್ರಲ್ಲಿ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಇವರೆಲ್ಲ ಮೀಟಿಂಗ್ ಅಟೆಂಡ್ ಆದವರು, ನಾನು ಇರಲಿಲ್ಲ, ಬಟ್ ಇವರಿದ್ದಾರೆ. ಅದು ನೋಡಿದಾಗ ಶಾಕ್ ಆಯಿತು. ಇದೆಲ್ಲ ಡಿಸ್ಕಸ್ ಆಗದೆ ಇಲ್ಲ, ಡಿಸಿಷನ್ಸ್ ಅಲ್ಲ,
ಈಗ ಒಬ್ಬರು ನಾವು ಇಲ್ಲಿ ಒಂದು ಸಜೆಷನ್ ಕೊಟ್ಟಿದ್ದ ಕೂಡಲೇ ಅದು ಡಿಸಿಷನ್ ಆಗಲ್ಲ. ಇದು ಅದು ಡಿಸಿಷನ್ ಥರ ಬಿಂಬಿಸ್ಬಿಟ್ಟು ಅದನ್ನು ಇವರು ಈ ಇಂಥ ಒಂದು ಅನ್ವಾಂಟೆಡ್ ಥಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಈ ಸಮಯದಲ್ಲಿ ಹೇಳ್ತಾ, ಹೌದು, ಇದು ರಿಪೀಟೆಡ್ ಆಗಿ ಜಿಲ್ಲಾ ಉಸ್ತುವಾರಿ ಅವರು ನಾವು ಉಚಿತ ಕೊಡಬೇಕು ಬರೆದು ಕೊಟ್ಟರು ಕೂಡ ಇವರು ಅದರ ಬಗ್ಗೆ ಏನೂ ಇದು ಏನಂತಾರೆ ಆ್ಯಕ್ಷನ್ ತಗೊಳ್ಳದೆ. ಮೊನ್ನೆ ಚೀಫ್ ಮಿನಿಸ್ಟರ್ ಬಂದಾಗ ನನಗೆ ಫೋನ್ ಮಾಡಿ ಹೇಳ್ತಾರೆ, ಯತೀಶ್ ಅವರೇ, ಮುಖ್ಯಮಂತ್ರಿ ಇದ್ದರೆ ಏನು ಗಡಿಬಿಡಿ ಮಾಡಬೇಡಿ, ಇಲ್ಲಿ ಉರುವಾದ ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತು ಕಬಡ್ಡಿ ಕೋರ್ಟ್ ಉದ್ಘಾಟನೆ ಆದಾಗ ಅವ್ರು ಬಂದಾಗ ಏನು ಗಡಿಬಿಡಿ ಮಾಡಬೇಡಿ, ಮೊದಲು ನಾವೆಲ್ಲ ಒಂದಷ್ಟು ಜನ ಸೇರಿಸೋದಂತಿತ್ತು, ಮನೆಗೆ ಅವ್ರ ತಲೆಗೆ ಹೋಗಿರ್ಬೇಕು, ಇವರೆಲ್ಲ ಪೇರೆಂಟ್ಸ್ಗಳು ಸೇರಿಸ್ಕೊಂಡು ಏನಾದರೂ ಒಂದು ಮನವಿ ಕೊಟ್ಟರೆ ಅಂತ. ಬಟ್ ನಾನು ಹೇಳೋದು, ನಾವೆಲ್ಲ ಯಾವುದಕ್ಕೆ ಮನೆಗೆ ಕೊಡೋದು? ನಮ್ಮ ಜಿಲ್ಲೆಯ ಉದ್ಧಾರಕ್ಕೋಸ್ಕರ, ನಮ್ಮ ಅಥ್ಲೀಟ್ಗಳ ಒಂದು ಏಳಿಗೆಗೋಸ್ಕರ ಕೊಡೋದು. ಅದಕ್ಕೆ ವಿರುದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಆ ಜಾಗದಲ್ಲಿ ಯಾಕೆ ಇಡಬೇಕು ಅನ್ನೋದೊಂದು ಪ್ರಶ್ನೆ. ಐ ಥಿಂಕ್ ಬೇರೆ ವಿಚಾರಗಳು ನಾನು ಹೇಳದೇ ಇದ್ದದನ್ನು ಬಿಟ್ಟೋಗಿದೆ ಯೋಗೀಶ್ ಭಟ್ರು ಮತ್ತು ಆ್ಯಕ್ಚುಲಿ ನಮ್ಮ ಈಗ ಮಂಗಳ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ, ಅಲ್ಲಿ ಬೆಳಿಗ್ಗೆ 5ರಿಂದ 7 ಗಂಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಮತ್ತು ರಾತ್ರಿ 7:30ಯಿಂದ 9:00ವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಮಕ್ಕಳು ಫ್ರೆಶಪ್ ಆಗಿ ಪೂಲಿಂದ ಹೊರಗೆ ಬಂದು ಫ್ರೆಶಪ್ ಆಗಿ ಮನೆಗೆ ಹೋಗಿ ಊಟ ಮಾಡಿ ಮಲಗುವಾಗ 11 ಗಂಟೆ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಅವರಿಗೆ ಮಾರ್ನಿಂಗ್ ಸೆಷನ್, 4 ಗಂಟೆಗೆ ಹೇಳ್ಬೇಕು ಮಕ್ಕಳು. ಸೊ 11 ಗಂಟೆಯಿಂದ 4 ಗಂಟೆ ಅಂದರೆ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಒಂದು 5 ಗಂಟೆ ಮಾತ್ರ ರೆಸ್ಟ್ ಸಿಗ್ತದೆ. ಒಂದು ವೇಳೆ ಒಂದು ಸೆಷನ್ ಅವರು ಸ್ಕಿಪ್ ಮಾಡಿದರೆ ಅವರಿಗೆ ಆ ಕಾಂಪಿಟೇಟಿವ್ ಆ ಸ್ವಿಮ್ಮಿಂಗಲ್ಲಿ ಸ್ಪೀಡ್ಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಅದು ಮಾರ್ನಿಂಗ್ ಸೆಷನ್ಗೆ ಅವರು ಮತ್ತು ಈವ್ನಿಂಗ್ ಸೆಷನ್ ಎರಡೂ ಅಟೆಂಡ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮುಂಚಿನಿಂದಲೂ ಈ ಜನಪ್ರತಿನಿಧಿಗಳಲ್ಲಿ ಟೈಮಿಂಗ್ ವಿಚಾರದಲ್ಲಿ ಹೇಳಿಕೊಂಡಾಗ ನಿಮಗೆ ಕಾಂಪಿಟೇಟಿವ್ ಸ್ವಿಮ್ಮರ್ಸ್ಗೋಸ್ಕರನೇ ನಾವು ಒಂದು ಸ್ಪೆಷಲ್ ಆಗಿ ಒಂದು ಪೂಲ್ ಕಟ್ತೇವೆ ಅಂತ ಹೇಳಿ ಆ ಒಂದು ಡಿಮಾಂಡ್ ಕಂಟಿನ್ಯೂಸ್ ಆಗಿ ಆ ಎಮ್ಮೆಕೆರೆ ಪೂಲ್ ಕಾಂಪಿಟೇಟಿವ್ ಸ್ವಿಮ್ಮರ್ಸ್ಗೋಸ್ಕರನೇ ಮಾಡಿದ್ದು ಅಂತ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಮ್ಮೆಕೆರೆಯಲ್ಲಿ ನಮಗೆ ಆಕ್ಸೆಸ್ಸೇ ಕೊಡ್ತಾ ಇಲ್ಲ. ಅವರು ಕೊಟ್ಟಿದ್ದಾರೆ ಏನಂದರೆ ಸೇಮ್ 7:30 to 9:30 ಏನು ಮಂಗಳ ಪೂಲಲ್ಲಿ ನಮಗೆ ಕೊಟ್ಟಿದ್ದಾರೆ ಅದೇ ಟೈಮಿಂಗನ್ನು ಕೊಟ್ಟಿದ್ದಾರೆ. ಅದರ ಮೇಲೆ ನಮಗೆ 1,000 ರೂಪಾಯಿ ಮಿನಿಮಮ್ ಚಾರ್ಜಸ್ ಅಂತ ಹಾಕ್ತಾ ಇದ್ದಾರೆ. ಅಲ್ಲಿ 7:30ಯಿಂದ 9:00ವರೆ ಪ್ರಾಕ್ಟೀಸ್ ಮಾಡೋದು ಒಂದೇ, ನಾವು ಮಂಗಳದಲ್ಲೂ ಸೇಮ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದು ಬೆಟರ್. ಯಾಕೆಂದರೆ ಪರ್ ಮಂತ್ ಮಂಗಳ ಪೂಲಲ್ಲಿ ನಮಗೆ ನಿಯರೆಸ್ಟ್ ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ, ಅದು ಸ್ವಲ್ಪ ದೂರ ಇದೆ. ಸೊ ಮಂಗಳ ಪೂಲಲ್ಲೇ ಮಂಗಳದಲ್ಲಿ ಫ್ರೀ ನ್ಯಾಷನಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮೆಡಲ್ ಹೋಲ್ಡರ್ಸ್ಗೆ ಎವ್ರಿ ಇಯರ್ ನಾವು ಲೀಸ್ಟ್ ಕೊಡ್ತೇವೆ. ಯಾರ್ಯಾರು ಮೆಡಲ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ. ಮತ್ತೆ ಅದು ಸ್ಟೂಡೆಂಟ್ ಪಾಸ್ ಅಂತ ಹೇಳಿ ಒಂದು 600 ರೂಪೀಸ್ ಪರ್ ಮಂತ್ ಪಾಸ್ ಕೊಡ್ತಾರೆ. ಮಹಾನಗರ ಪಾಲಿಕೆ, ಅದು ಮುಂಚೆ ಮಂಗಳ ಸ್ವಿಮ್ಮಿಂಗ್ ಪೂಲ್ ಇತ್ತು, ಈಗ ಮಹಾನಗರ ಪಾಲಿಕೆ. ಸ್ವಿಮ್ಮಿಂಗ್ ಪಾಸ್ 600 ಇಲ್ಲ, ಅವಕಾಶ ಕೊಟ್ಟಿದ್ದಾರೆ. ಸೇಮ್ ಟೈಮ್ ಅನ್ನು ಕೊಟ್ಟಿದ್ದಾರೆ, 7:30 ಇಂದ 9:30. ಕೋಚ್ ಇಲ್ಲ. ಒಂದು ನಿಮಿಷ, ಇದು ಅವಕಾಶ ಅಂದರೆ ಅವರ ಕೋಚಲ್ಲಿ ಅಂಡರ್ ಹೋಗಿತ್ತು, ಇವರ ಕೋಚನ್ನು ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಟೆಂಡರ್ ನಿರ್ವಹಣೆ ಮಾತ್ರ. ಅಲ್ಲ ಒಂದು ನಿಮಿಷ, ಅದರ ಬಗ್ಗೆ ನಾನು ಕ್ಲಾರಿಫೈ ಮಾಡ್ತೇನೆ. ಯಾವಾಗ ಎಮ್ಮೆಕೆರೆ ಸ್ವಿಮ್ಮಿಂಗ್ ಪೂಲ್ ಇನಾಗ್ರೇಷನ್ ಆಯಿತು, ಅದರ ನಂತರ 4 ತಿಂಗಳ ನಂತರ ನಮಗೆ DC ಅವರೊಂದು ಅವಕಾಶ ಕೊಟ್ಟರು. ಆ ಅವಕಾಶದಲ್ಲಿ ನಮ್ಮ ತರಬೇತಿದಾರರೇ, ಈಗ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ನಲ್ಲಿ 38 ಜನರದ್ದು ನಾವು ಲೀಸ್ಟ್ ಕೊಟ್ಟಿದ್ದೇವೆ ವಿತ್ ಪ್ರೂಫ್ ಸರ್ಟಿಫಿಕೇಟ್ ಇಟ್ಟು. 1 ವರ್ಷ 1,000 40 ಜನ ಅವರಿಗೆ ದುಡ್ಡು ಕೊಟ್ಟು ಸ್ವಿಮ್ಮಿಂಗ್ ಮಾಡ್ತಿದ್ರು. ಪ್ರತಿ ತಿಂಗಳು 40,000 ರೂಪಾಯಿ. ಇವರು ಯಾರ್ದು ಕೊಡ್ತಿದ್ರು ಚೀಟ್ ಅಂದರೆ LOCS ಇದ್ದು ಚೀಟ್ ಕೊಡ್ತಿದ್ರು, ರಿಸೀಟ್ ನಾವು ಪೇಮೆಂಟ್ ಕೊಟ್ಟದಕ್ಕೆ. ಆಗ ಟೆಂಡರ್ ಆಗಿರಲಿಲ್ಲ. ಯಾವುದು ಅಲ್ಲ ಅದು ರಾಂಗ್. ಅವರು ಕೊಟ್ಟಿದ್ದ ಚೀಟ್ ನಮ್ಮ ಹತ್ರ ಉಂಟು, ಅದನ್ನು ನಾವು ಸಬ್ಮಿಟ್ ಮಾಡಿದ್ದೇವೆ. ಅವರು LOCS ಇದು ಚೀಟ್ ಕೊಟ್ಟರು. ಅಲ್ಲಿ V1 ಅಥ್ಲೆಟಿಕ್ LOCS ಬ್ಲೂ ಕಲರ್ ಸ್ಲಿಪ್ ಉಂಟು ಅವ್ರದ್ದು.
ಅದನ್ನು ಸಬ್ಮಿಟ್ ಮಾಡಿದ್ದೇವೆ. ನಿಮಗೆ ಸ್ಕ್ಯಾನ್ ಕೊಡ್ಬೋದು. ನಾವು ನಿಮಗೆ ಕಳಿಸಿಕೊಡ್ತೇವೆ. ನಾವು 1 ವರ್ಷ ಅಲ್ಲಿ ಪೂಲ್ ಮಾಡಿದ್ದೇವೆ. ಯಾವಾಗ ಇವರು ಟೆಂಡರ್ ತಗೊಂಡ್ರು 4 ದಿವಸದ ನಂತರ ಇವರು ಆ ಮಕ್ಕಳನ್ನು ಹೊರಗೆ ಹಾಕಿದರು. ಯಾರೆಲ್ಲ ಮೊದಲು ಸ್ವಿಮ್ಮಿಂಗ್ ಮಾಡ್ತಿದ್ದದ್ದು ಅದನ್ನು DC ಯ ಗಮನಕ್ಕೆ, ಜಿಲ್ಲಾ ಉಸ್ತುವಾರಿ ಗಮನಕ್ಕೆ, ಜಿಲ್ಲಾಡಳಿತಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿದ್ದೇವೆ. ಈ ಚರ್ಚೆಯನ್ನು ನಾವು 3 ತಿಂಗಳಿಂದ ಮಾಡ್ತಿದ್ದೇವೆ. 2ನೇ ತಿಂಗಳಲ್ಲಿ. ಅದರ ಮುಂಚೆ ನಾವು ಪೇಪರಲ್ಲಿ ಆರ್ಟಿಕಲ್ಸ ಬಂದಿತ್ತು. ಆ ಆರ್ಟಿಕಲನ್ನು ನಾನೇ ಕೊಟ್ಟಿದ್ದೆ. ಹೀಗೆ ನಾವು ಹೇಗೆ ಹೋಗ್ತಿದ್ದೇವೆ ಅಂದರೆ, ಮಂಗಳ ಸ್ವಿಮ್ಮಿಂಗ್ ಪೂಲಿಂದ 2 ವ್ಯಾನ್ ಮಾಡಿ ಎಮ್ಮೆಕೆರೆ ಪೂಲಿಗೆ ಹೋಗಿ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇವೆ. ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. 30 ಹೌದು ಹೌದು ಇದ್ದಾರೆ. ಮಂಗಳ ಇದ್ದಾರೆ, ಜೈನಿಗಿದ್ದಾರೆ. ನಮ್ಮ ಟ್ರೆಜರರ್ ವಿವನ್ ನಮ್ದು ಇನ್ನೊಂದು ಹೇಳ್ತೀನಿ. ಅಲ್ಲ ನಿಮ್ಮ ಕ್ಲಾರಿಫಿಕೇಶನ್ ಅಲ್ಲ, ಒಂದು ನಿಮಿಷ ಬಿಫೋರ್ ಯು ಅಲ್ಲ ಓಕೆ ಅದು ಮಾತಿನಲ್ಲಿ ತಪ್ಪಿರ್ಬೋದು. ನಾವು ಅಸೋಸಿಯೇಷನ್ನು ಯಾವುದೇ ಕ್ಲಬ್ಬಿನ ಪ್ರತಿನಿಧಿ ಅಲ್ಲ. ಕ್ಲಬ್ನವರು ಅಸೋಸಿಯೇಷನ್ ಮೆಂಬರ್ ಆಗಿದ್ದಾರೆ, ಸ್ವಿಮ್ಮರ್ಸ್ ಅಸೋಸಿಯೇಷನ್ ಅವ್ರ ಪೇರೆಂಟ್ಸ್. ನಾವು ಸ್ಪೋರ್ಟ್ ಆಗಲೇ ಹೇಳಿದೆ, ಸ್ಪೋರ್ಟ್ ಡೆವಲಪ್ಮೆಂಟಿಗೆ ಮಾತ್ರ ಇರುವಂಥದ್ದು, ಯಾರೇ ಕೋಚ್ದು ರೆಪ್ರೆಸೆಂಟೇಟಿವ್ಸ್ ಅಲ್ಲ. ಬಟ್ ಆ ಸ್ಪೋರ್ಟ್ಗೆ ಸಮಸ್ಯೆ ಆದಾಗ ನಾವು ಅದನ್ನು ಪ್ರತಿನಿಧಿ ಮಾಡೋದ್ರಲ್ಲಿ ತಪ್ಪಿದೆಯಾ? ಅಲ್ಲಲ್ಲ ನನ್ನ ಪ್ರಶ್ನೆ. ನಾವು ಈ ಸಮಸ್ಯೆ ಏನಿದೆ, ನಮ್ಮ ಊರಲ್ಲಿರುವಂಥ ಒಂದು ಸ್ವಿಮ್ಮಿಂಗ್ ಪೂಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲಲ್ಲಿ ಆ ಲೆವೆಲ್ಗೆ ಬೆಳೆದಂಥ ಮಕ್ಕಳ ಕೋಚ್ಗಳನ್ನು ಕರ್ಕೊಂಡೋಗಿ ಅಲ್ಲಿ ಆ ಕೋಚ್ ಒಳಗೆ ಬರಬಾರ್ದು, ಖಾಲಿ ಮಕ್ಕಳು ಬರಬೇಕು ಅಂತ ಅದರ ಅರ್ಥ ಏನು? ಹೌದು, ಅದು ನಿರ್ವಹಣೆ ಮಾತ್ರ. ಹೌದು, ವೆರಿ ಕ್ಲಿಯರ್ಲಿ ಅದು ಕೋಚ್ ಬಗ್ಗೆ ಇಲ್ಲ. ಲೈಫ್ ಗಾರ್ಡ್ಸ್ ಇಡಬೇಕು, ಲೈಫ್ ಗಾರ್ಡ್ಸ್ ಕೋಚ್ಗಳಲ್ಲ. ಸೇಫ್ಟಿ ಮುಖ್ಯ, ಅವ್ರ ಕೋಚ್ಗಳು ಅದೇನಿಲ್ಲ. ಅದ್ರ ಅಂಥದ್ದು ಯಾರು ಸರ್ಕಾರ ಮಾಡೋದಿಲ್ಲ ರೀ. ಈಗ ಮಂಗಳ ಸ್ಟೇಡಿಯಂ ಎಷ್ಟು ಕೋಚ್ಗಳಿದ್ದಾರೆ ಅಥ್ಲೆಟಿಕ್ಸ್? ಇಲ್ಲಿ ಅಲ್ಲ, ಈಗ ಮಂಗಳ ಸ್ಟೇಡಿಯಂ ಅಲ್ಲಿ ನಾಳೆ ನೀವು ಇದನ್ನು ಇಲ್ಲಿ ಬಿಟ್ರೆ ಮಂಗಳ ಸ್ಟೇಡಿಯಂ ಅಲ್ಲಿ ಜಾಗಿಂಗ್ ಮಾಡ್ಲಿಕ್ಕೂ ಕೂಡ ಹಣ ಕೊಡಬೇಕಾಗುತ್ತೆ. ಅಲ್ಲ, ನಾನು ಜವಾಬ್ದಾರಿಯುತವಾಗಿ ಹೇಳೋದು ಆಸ್ ಎ ಸಿಟಿಸನ್ ಆಫ್ ಮ್ಯಾಂಗ್ಳೂರ್. ಅವ್ರು ಮಾಡ್ತಾರೆ ಅಂತೇಳಿ ನಾವು ಎಕ್ಸೆಪ್ಟ್ ಮಾಡೋ ಅಗತ್ಯ ಇಲ್ಲ. ಇದು ಸರ್ಕಾರದ ಹಣ, ಪಬ್ಲಿಕ್ ಹಣ. ಎಲ್ಲರಿಗೂ ಅಲ್ಲ, ಎಲ್ಲ ಸೇರಿಸಿ, ಸಾರಿ 38 ಜನ ಪುತ್ತೂರಿನವ್ರು ಎಲ್ಲರೂ ಸೇರಿಸಿ, ನಿಮ್ಗೆ ಮಾಹಿತಿ ಕೊರತೆ ಇರ್ಬೋದು, ಅದು ಎಲ್ಲರೂ ಸೇರಿಸಿ. ಅಲ್ಲಲ್ಲ, ನಿಮ್ಮ ಫಿಗರ್ಸ್ ರಾಂಗ್. 38 ಜನ ಎಲ್ಲ ಕ್ಲಬ್ ಸೇರಿಸಿ ನಮಗೆ ಮಾಹಿತಿಯಲ್ಲಿ 38 ಜನರನ್ನು ಎಲ್ಲ ಕ್ಲಬ್ ವಿವೋನವರು ಕೂಡ ಇದ್ದಾರೆ. 7 ಮಕ್ಕಳಿಗೆಲ್ಲ ಅವರು ನಾವು ರಾಜ್ಯ ಇದು ಮೀಟಿಂಗ್ ಅಲ್ಲಿ ಇದೇನಾಗುತ್ತೆ ಅಂದ್ರೆ, ನಾವು ಮೀಟಿಂಗ್ ಅಲ್ಲಿ ಮಾತಾಡ್ತೀವಿ, ಅಲ್ಲಿ ಮಾತಾಡಿದ ಒಪ್ಕೊಂಡದ ವಿಷಯಗಳನ್ನ ಇವರು ಒಪ್ಕೊಂಡು ಹೋಗಿದ ಮೇಲೆ ಇವರ ಬಾಸ್ ಬೆಂಗಳೂರು ಕೂತಿದ್ದಾರೆ. ಇವರು ಇಲ್ಲಿಯ ಕ್ಲಬ್ ಅಲ್ಲ, ಅಲ್ಲಿ ಒಂದು ಕ್ಲಬ್ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿಯಾಗಿ ಕೆಲಸ ಅಲ್ಲ. ಓಕೆ, ಅವರು ಟೆಂಡರ್, ನಾವು ಅವ್ರ ಹತ್ರ ಮಾತಾಡೋ ಅಗತ್ಯ ಇಲ್ಲ. ನಾವು ಮಾತಾಡೋದು ಯಾರು? ಯುವ ಸಬಲೀಕರಣ, ಸ್ಮಾರ್ಟ್ ಸಿಟಿ ಮೇಲೆ ಜಿಲ್ಲಾಡಳಿತ. ಅವರು ಕಟ್ಟಿದ ಇದಲ್ಲ, ಅವ್ರ ನಿರ್ವಹಣೆಗೆ ಕೊಟ್ಟ ಟೆಂಡರ್ದಾರರು, ಅವ್ರ ಮ್ಯಾನೇಜ್ಮೆಂಟ್ ಅಲ್ಲ. ಈಗ ಪ್ಲಾಟ್ಫಾರ್ಮ್ ಹಾಕ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ? ಪೂಲ್ನ ಆಲ್ಟರ್ ಮಾಡ್ಲಿಕ್ಕೆ ಅಧಿಕಾರ ಇದೆಯಾ? ಅಲ್ಲ, ಅಲ್ಲಿ ಕೋಚ್ ಬರಲೇಬಾರ್ದು ಅಂತ ಹೇಳಿಕ್ಕೆ ಅಧಿಕಾರ ಇದೆಯಾ? ನಾವು ನಿಮ್ಮ ಗಮನಕ್ಕೆ ತಪ್ಪು. ಇದು ನಿಮ್ಮಲ್ಲಿ ಮಾಹಿತಿ ಇದೆ, ದಯವಿಟ್ಟು ಕೊಡಿ. ಅದು ಕೊಡ್ಲಿ, ಬಟ್ ಕಾಂಪಿಟೇಟಿವ್ ಟೈಮ್ ಅಲ್ಲ. ಈಗ ನೀವು ಇಲ್ಲಿ ಶಟಲ್ ಕೋರ್ಟ್ ಇದೇ ಅವಸ್ಥೆ ಆಗಿದ್ದು. ಬೊಜ್ಜು ಕರಗಿಸ್ಲಿಕ್ಕೆ ಟೈಮ್ ಟೈಮಲ್ಲಿ ದೊಡ್ಡ ಆಫೀಸರ್ಗಳು ಆಟ ಆಡ್ತಾರೆ, ಮಕ್ಕಳಿಗೆ ಅವರೆಲ್ಲ ಹೋದ್ಮೇಲೆ ರಾತ್ರಿ ಆಟ ಆಡಿ. ಇದು ಸರಿನಾ? ಸರ್ ನಾವೊಂದು ಡೆಲಿಗೇಷನ್ DC ಹತ್ರ ಹೋದಾಗ
ಡಿ ಸಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂದ್ರೆ ಇಟ್ ಈಸ್ ಅ ರೇಸಿಂಗ್ ಪೂಲ್, ಇಟ್ ಈಸ್ ನಾಟ್ ಲರ್ನ್ ಟು ಸ್ವಿಮ್ ಪೂಲ್ ಅಲ್ಲ, ಲರ್ನ್ ಟು ಸ್ವಿಮ್ ಅಲ್ಲ, ಇಟ್ ಈಸ್ ಅ ರೇಸಿಂಗ್ ಪೂಲ್. ಅಲ್ಲಿ LTS ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ 7 ಫೀಟ್ ಡೆಪ್ತ್ ಇದೆ, 7 ಫೀಟ್ ಡೆಪ್ತ್ ಇದೆ. ಪಬ್ಲಿಕ್ಗೆ ಅವಕಾಶ ಇದೆ, ಯಾರಿಗೆ ಅಂದ್ರೆ ಯಾರಿಗೆ ಸ್ವಿಮ್ಮಿಂಗ್ ಗೊತ್ತಿದೆ ಅವರಿಗೆ ಮಾತ್ರ ಲರ್ನ್ ಟು ಸ್ವಿಮ್ ಇವರಿಗೆ. ಅದು ಮೀಟಿಂಗ್ ಅಲ್ಲಿ ಸಹ ಡಿಸ್ಕಷನ್ ಆಗಿದೆ. ಮತ್ತೆ ಇಲ್ಲ ಅದು ಅಂತಾರಾಷ್ಟ್ರೀಯ ಪೂಲ್ ರೇಸಿಂಗ್ ಪೂಲ್ ಸರ್, ಅದು ಇಟ್ ಈಸ್ ಮೆಂಟ್ ಫಾರ್ ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಓನ್ಲಿ. ನೀವು ಮಂಗಳ ಸ್ಟೇಡಿಯಂ ನೀವು ಅವರ ಯಾವುದೇ ಒಂದು ಇದರಲ್ಲಿ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ ಸ್ಟ್ಯಾಂಡರ್ಡ್ ನ ಫಿನಾ ಗೈಡ್ಲೈನ್ಸ್ ಪ್ರಕಾರ ಮಾಡಿದ ಪೂಲು ಅಂತ ಬರ್ದಿದ್ದಾರೆ ಅವರು. ಹೌದು. ಅಲ್ಲ, ನಮ್ಮ ಸನ್ಮಾನ ಮಾಡೋ ದಿವಸದ ತನಕ ನಮ್ಮಲ್ಲಿ ಯಾವುದಾದ್ರು ಡಾಕ್ಯುಮೆಂಟ್ ಇತ್ತು ಅವರಿಗೆಲ್ಲ ಸನ್ಮಾನ ಮಾಡಿದ್ದೀವಿ. ಅದ್ರ ನಂತರ ಒಂದು ಮಗುಗೇನೋ ನಂತರ ಕರೆ ಬಂದಿದೆ, ಅದೊಂದು ಬಾಕಿ ಇದೆ. ಅಲ್ಲ, ನೀವು ಮಾಡಿದ ನಂತರ ಬಂದಿದೆ ಅವ್ರಿಗೆ. ಅಲ್ಲ, ಅದು ರಿಪ್ಲೇಸ್ಮೆಂಟ್ ಆಗಿತ್ತು. ಯಾವುದೋ ಒಂದು ಕಾಂಪಿಟೇಟರ್ ಬಿಟ್ಟು ಹೋದ, ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಆಯ್ತು. ಅಷ್ಟರೊಳಗೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವ ಮುಂಚೆನೆ ನಮ್ದು ಸನ್ಮಾನ ಕಾರ್ಯಕ್ರಮ ಆಗಿತ್ತು. ಅದನ್ನ ನಾವು ಮಾಡೋದಿಲ್ಲ ಅಂತಲ್ಲ, ನಾವು ಕಾರ್ಯಕ್ರಮದ ಟೈಮಲ್ಲಿ ಯಾರು ಇದ್ರು ಅವ್ರಿಗೆಲ್ಲ ಮಾಡಿದ್ದೀವಿ. ಇವ್ರಿಗೆ ಇನ್ನೊಂದು ಅವಕಾಶ ಇದ್ದಾಗ ನಾವು ಮಾಡ್ತೀವಿ, ಅದನ್ನು ಬಿಟ್ಟು ಹೋದದ್ದಲ್ಲ. ಹೌದು. ನಾವು ದಕ್ಷಿಣ ಕನ್ನಡ ಜಿಲ್ಲೆದು ಮಾತಾಡೋದು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ. ಬಸವನಗುಡಿ ಏನ್ ಮಾಡಿದ್ದಾರೆ ಅಲ್ಲ, ನಾನು ಹೇಳೋದು ಬಸವನಗುಡಿಯವರು ಅವರ ಬುದ್ಧಿವಂತಿಕೆ ಪ್ರಕಾರ ಏನ್ ಮಾಡಿದ್ದಾರೆ ಅದು ನಮ್ಗಾಗುತ್ತೆ. ನಾವು ದಕ್ಷಿಣ ಕನ್ನಡದಲ್ಲಿ ನಮ್ಮ ಹಕ್ಕು ನಮ್ಗೇನು ಬೇಕು ಅದು ಮಾತಾಡ್ತೀವಿ, ಇನ್ನೊಬ್ಬರನ್ನ ಫಾಲೋ ಮಾಡೋದಲ್ಲ. ನಮ್ಗೆ ಇಲ್ಲಿ ಬೇಕು, ಬೇರೆಯವ್ರು ಇದನ್ನ ಫಾಲೋ ಮಾಡ್ಲಿ. ಅಲ್ಲ, ನಾವು ಏನ್ ಮಾಡ್ತೀವಿ ಅದು ಇನ್ನೊಬ್ರು ಫಾಲೋ ಮಾಡ್ಲಿ. ನಾವು ಯಾಕೆ ಇನ್ನೊಬ್ರು ಬೇರೆ ನೋಡಿ ಹೋಗೋಣ ಸರ್? ಈ ವಿಷಯದಲ್ಲಿ ನಾವು DC ಅವರ ಹತ್ರ ಚರ್ಚೆ ಮಾಡಿದಾಗ DC ಅವರು ನೀವು ಇಷ್ಟೆಲ್ಲ ಖರ್ಚು ಮಾಡ್ತೀರಿ, 1,000 ರೂಪಾಯಿ ನಿಮಗೆ ಜಾಸ್ತಿನಾ ಅಂತ ಕೇಳಿದ್ರು. ಅದಕ್ಕೆ ನಾವು ಹೇಳಿದ್ದೇವೆ, ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಈಸ್ ಅ ವೆರಿ ಎಕ್ಸ್ಪೆನ್ಸಿವ್ ಅಫೇರ್. ಒಂದು ರೇಸಿಂಗ್ ಸೂಟಿಗೆ ಒಂದು 15,000 to 20,000 ಇದೆ, ಒಂದು ಗಂಡು ಮಗುವಿನ ರೇಸಿಂಗ್ ಸೂಟಿಗೆ. ಹೆಣ್ಣು ಮಗುವಿದು ನಿಮಗೆ ಗೊತ್ತಿರ್ಬೋದಲ್ವ, ನಿಮ್ಮ ಮಗಳು ಸ್ವಿಮ್ಮರ್ ಆಗಿದ್ದಾಳೆ. ಸೊ ಜಾಸ್ತಿನೇ ಇದೆ, ಡಬಲ್ ಇದೆ, 40,000 ತನಕ ಇದೆ ಒಳ್ಳೆ ರೇಸಿಂಗ್ ಸೂಟಿಗೆ. ಮತ್ತೆ ಅದು ಲೈಫ್ ಲಾಂಗ್ ಅಲ್ಲ, 5 ಸಲ ಹಾಕಿದ್ರೆ 6ನೇ ಸಲ ಅದು ವರ್ಕೌಟ್ ಆಗುದಿಲ್ಲ. ಅಷ್ಟು ಎಕ್ಸ್ಪೆನ್ಸಿವ್ ಅಫೇರ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಟೆಂಡರ್ದಾರರಿಂದಲ್ಲ, ಸಿಟಿ ಕಾರ್ಪೊರೇಷನ್ ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಮಗೆ ಒಂದು ಫ್ರೀ ಆಕ್ಸೆಸ್ ಆಸ್ ಅ ಪ್ರಮೋಷನ್, ಅವರಿಗೆ ಒಂದು ಮೋಟಿವೇಶನ್ಗೋಸ್ಕರ ಕೊಳ್ತಾ ಇದ್ದೀವಿ ವಿನ ಎಷ್ಟು ಖರ್ಚು ಮಾಡಿದವರಿಗೆ ನಮಗೆ 1,000 ರೂಪಾಯಿ ಜಾಸ್ತಿ ಅಲ್ಲ. ಬಟ್ ಇಟ್ ಈಸ್ ನಮಗೆ ಮಂಗಳ ಪೂಲಲ್ಲಿ ಏನು ಅವರು ಸಿಟಿ ಕಾರ್ಪೊರೇಷನ್ ಇಂದ ಏನು ಮೋಟಿವೇಶನ್ ಕೊಡ್ತಾ ಇದ್ದಾರೆ ಅದನ್ನ ನಾವು ಜಿಲ್ಲಾಡಳಿತದ ಹತ್ರ ನಾವು ಕೇಳೋದು. ನಾವು ಟೆಂಡರ್ದಾರರಿಗೆ ಫ್ರೀ ಕೊಡಿ ಅಂತ ಹೇಳೋದಿಲ್ಲ, ಜಿಲ್ಲಾಡಳಿತ ಅವರಿಗೆ ರೀಇಂಬರ್ಸ್ ಮಾಡಲಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಏನು ಒಂದು ಪ್ರಥಮವಾಗಿ ಅಲ್ಲಲ್ಲ, ಟೆಂಡರ್ ಕರೆಯೋಕ್ಕಿಂತ ಮುಂಚೆ ನಾವು ಸಭೆ ಮಾಡಿ ಟೆಂಡರ್ ಕರೆಯೋದು ಇರಲಿಲ್ಲ. ಎಲ್ಲ ಈ ಸ್ವಿಮ್ಮಿಂಗ್ ಕ್ಲಬ್ಗಳನ್ನು ಸೇರಿಕೊಂಡು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆದ ನಿರ್ಧಾರ, ಟೆಂಡರ್ ನಿರ್ಧಾರ ಆಗಿರಲಿಲ್ಲ ಆ ಸಭೆಯಲ್ಲಿ. ಅದು ಇಲ್ಲಿ ಯಾರೋ ಮಧ್ಯೆ ಸೇರಿಕೊಂಡು ಮ್ಯಾನಿಪುಲೇಟ್ ಮಾಡಿದಂಥದ್ದು. ಅದನ್ನು ಒಗ್ಲಿಕ್ಕೆ ಹೋದರೆ ಭಾಳಷ್ಟಿದೆ. ನಾವು ಈಗ ಅವರನ್ನ ಬೆನ್ನು ಹಿಡಿಯೋದಲ್ಲ, ಎಲ್ಲೋ ಯಾರೋ ತಪ್ಪು ಮಾಡಿದ್ದಾರೆ. ಬಟ್ ನಮ್ಗೇನು ಬೇಕು, ನಮ್ಮ ಮಕ್ಕಳು ನೆಕ್ಸ್ಟ್ ಒಲಿಂಪಿಕ್ಸಲ್ಲಿ ಮೆಡಲ್ ಹೊಡಿಲಿಕ್ಕೆ ಏನಾಗಬೇಕು, ಅವರು ಮೆಡಲ್ ಹೊಡೆದ ಮೇಲೆ ಬಂದು ಸನ್ಮಾನ ಮಾಡೋದಲ್ಲ, ನಾಚಿಕೆ ಆಗೋಲ್ಲ ನಮಗೆ. ನಮ್ದೇನು ಎಫರ್ಟ್ ಇದೆ, ನಮ್ಮ ಜಿಲ್ಲೆದೇನು ಕೆಲಸ ಇದೆ ಅದರಲ್ಲಿ ಅಲ್ವಾ? ಇದು ಕಿಂಚಿತ್ತು ಪೇರೆಂಟ್ಸ್ ಎಷ್ಟೋ ಖರ್ಚು ಮಾಡ್ತಾರೆ. ನೀವು ಒಂದು ಈವೆಂಟ್ ಹೋದಾಗ ಎಷ್ಟು ಖರ್ಚು ಮಾಡ್ತಾ ಇದ್ರಿ, ಬರೋ ಖರ್ಚು ಕೊಡ್ತೀವಿ ನಾವು. ಆ ಲೆವೆಲ್ಗೆ ಮಿಟ್ಟಿಲ್ಲ. ಅಟ್ಲೀಸ್ಟ್ ಈ ಇರೋ ಫೆಸಿಲಿಟಿ ನಾವು ಚೆನ್ನಾಗಿ ಕೊಡೋಣ. ಅದಕ್ಕೆ ಎಲ್ಲವರೆಲ್ಲ ಅಡ್ಡ ಕಾಲಾಗೋದು ನನಗೆ ಬಹಳ ವಿಚಿತ್ರ. ತುಂಬ ಶ್ರೀಮಂತರಿದ್ರೆ ನೀವು ಖರ್ಚು ಮಾಡಿರಿ, ಎಷ್ಟೋ ಜನ ಎಫರ್ಟ್ ಅಂದರೆ ಅವ್ರಿಗೆ ಕೆಪಾಸಿಟಿ ಇದೆ, ಹಣ ಇರಲ್ಲ, ಅವ್ರ ಪರವಾಗಿ ಮಾತ್ರ ಕೆಪಾಸಿಟಿ ಇದ್ದವರು ಏನಾದ್ರು ಖರ್ಚು ಮಾಡಿ ನಾವು ಏನೋ ಹೋದ ನಾವು ಮತ್ತೆ ಟೆಂಡರ್ದಾರ ಪ್ರತಿನಿಧಿ ಅಲ್ಲ. ಯಾವುದು ತರಬೇತಿ ಅಲ್ಲ, ತರಬೇತಿ ನಮ್ಮ ತರಬೇತಿದಾರಲ್ಲ, ಇನ್ನೊಂದು ಹೇಳ್ತೀವಿ ಉಚಿತ.
ಅಲ್ಲ ಹೌದು, ಸರಿ. ನಾವು ಕೊಡ್ತಾ ಇದ್ದೇವೆ. ಕೆಲವರು ಕೊಡ್ಬೋದು. ಉಚಿತವಾಗಿ. ಯಾಕೆ ಒಂದು ವರ್ಷ ಲಾಸ್ಟ್ ಟೈಮ್ ಮೆಡಲ್ ಮಾಡಿದವರು, ನ್ಯಾಷನಲ್ ಮೆಡಲ್ ಮಾಡಿದವರಿಗೆ ಈ ವರ್ಷ ಉಚಿತವಾಗಿ ಕೊಡ್ತೇವೆ ನಾವು. ನಮ್ಮಲ್ಲಿ 4 ಮಕ್ಕಳಿದ್ದಾರೆ. ಅಲ್ಲ ಇನ್ನೊಂದು ಅದು ಕ್ಲಬ್ಬಿದು ವಿಷಯ. ನಾವು ಫ್ರೀ. ಅಲ್ಲ ಸರ್ ಉಚಿತವಾಗಿ ಕೇಳುವಾಗ ಹೌದು. ಇದನ್ನು ನಾವು ಕೇಳಬೇಕಾಗ್ತದೆ. ಅಲ್ಲ. ತರಬೇತಿ ಫ್ರೀ ಅವರಿಗೆ. ಉಚಿತವಾಗಿ ನೀವು ಮಕ್ಕಳಿಗೆ ಮಂಗಳ ಕ್ಲಬ್ಬಿನ ಸೆಕ್ರೆಟರಿ ಅವರಿದ್ದಾರೆ, ಅವರೇ ಇದಕ್ಕೆ ಆನ್ಸರ್ ಮಾಡ್ತಾರೆ. ನಾವು ಈ ತನಕ ಕಳೆದ ವರ್ಷ ನ್ಯಾಷನಲ್ ಮೆಡಲ್ ಆದಂಥ ಮಕ್ಕಳಿಗೆ ಈ ವರ್ಷ ಫ್ರೀಯಾಗಿ ಕೊಡ್ತೇವೆ. ಈಗ ಇತ್ತೀಚೆಗಿನ ದಿನಗಳಲ್ಲಿ ಖೇಲೋ ಇಂಡಿಯಾದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂಥ ನಮ್ಮ ಚಿಂತನ್ ಶೆಟ್ಟಿ ಅವರಿಗೆ ಮುಂಚಿನಿಂದಲೂ ಫ್ರೀಯಾಗಿ ನಾವು ಅವರಿಗೆ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವರ ಪರ್ಫಾರ್ಮೆನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿದ್ದಾರೆ ಅವರು. ರಾಜ್ಯ ಮಟ್ಟದ ರಾಜ್ಯ ಮಟ್ಟ ಉಚಿತವಾಗಿ ಕೊಡ್ತಿದ್ದೀರಾ ಇಲ್ವಾ? ಕೊಡ್ತಾ ಇದ್ದೇವೆ. ಕೊಡ್ತಿದ್ದೀರಾ? ಅದು ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿದ್ದರಿಂದ ಕೊಡ್ತೇವೆ. ಮತ್ತೆ ಕ್ಲಬ್ ಸ್ಟಾರ್ಟ್ ಆಗಿದ್ದರಿಂದಲೇ ಕೊಡ್ತೇವೆ. ಅಲ್ಲ ಇನ್ನೊಂದಂದ್ರೆ ಈ ಉಚಿತವಾಗಿ ಕೊಡುವಂಥದ್ದು ವಿಚಾರ ಕೋಚ್ಗಳದ್ದು ಬೇರೆ. ನಾವು ಕೋಚ್ಗಳ ಪ್ರತಿನಿಧಿಗಳಲ್ಲ. ನಾನು ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ನಾವು ಈ ಸ್ಪೋರ್ಟ್ ಹೇಗೆ ಡೆವಲಪ್ ಮಾಡೋದು ಅಂತ ಹೇಳಿ ಅದನ್ನು ಮಾತ್ರ, ಕ್ಲಬ್ಗಳ ಪ್ರತಿನಿಧಿಗಳಲ್ಲ. ಸ್ವಿಮ್ ಅಲ್ಲಿ ಉಚಿತವಾಗಿ ಕೇಳುವಾಗ ಅಲ್ಲ ನೀರ್ ಬಗ್ಗೆ ಅಲ್ಲ ನಾವು ಸರ್ ನೀವು ನಾನು ಇದು ಅಲ್ಲ ನಾನು ಏನು ಹೇಳೋದು, ಪ್ರೊಫೆಷನಲ್ ಅವ್ರ ಪ್ರೊಫೆಷನ್ನೇ ಕೋಚ್. ಈಗ ನಿಮ್ಮ ಪ್ರೊಫೆಷನ್ ಇದು ಜರ್ನಲಿಸಮ್. ಯಾರನ್ನು ಉಚಿತ ಕೇಳೋದು ನಾವು ಔಚಿತ್ಯನೂ ಅಲ್ಲ. ನಾವು ಇದು ಸರ್ಕಾರದ ಫೆಸಿಲಿಟಿ ನಾವು ಕೇಳುವಂಥದ್ದು. ಖಂಡಿತವಾಗ್ಲೂ ಇದ್ರ ಬಗ್ಗೆ, ಯಾಕಂದ್ರೆ ನಾವು ನಮ್ಮ ಬಾಯಿಂದ ಆ ಮಾತುಗಳನ್ನು ಬಳಸಬೇಡಿ. ನಾವು ಸರ್ಕಾರ ಏನು ಫೆಸಿಲಿಟಿ ಕೊಟ್ಟಿದೆ ಆ ಹಕ್ಕನ್ನು ಮಾತ್ರ ಕೇಳ್ತಾ ಇರೋದು. ಅಲ್ಲಿ ಕೋಚ್ಗಳು ಅವರವರ ಒಂದು ದಿನೇಶ್ ಕುಂದರ್ ಉಚಿತವಾಗಿ ಕೋಚ್ ಮಾಡ್ತಾರೆ ಅಂದರೆ ಇನ್ನೊಬ್ಬ ಕೋಚನ್ನು ನಾವು ಕೇಳಿಕ್ಕಾಗಲ್ಲ, ಅದು ಹೋಗಿ ಬಿಟ್ಟದ್ದು. ಬಟ್ ಆ ಸ್ಟೇಡಿಯಂ ಫೆಸಿಲಿಟಿ ಅದು ಸರ್ಕಾರದ್ದು. ಅಲ್ಲಿ ನೀವು ನಾಳೆ ಪುನಃ ಇದು ಟೇಬಲ್ ಹಾಕೊಂಡು ಇಷ್ಟು ಹಣ ಕೊಡಿ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೋಬೇಕು. ಟೆಂಡರ್ದಾರರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಯಾವುದು ಅದು ಸರ್ಕಾರ ಇದೆ. ಸರ್ಕಾರ ಹೇಳಿದ್ರೆ ಏನ್ ಬೇಕಾದ್ರೂ ಕೊಡ್ಬೋದು. ಸರ್ಕಾರದ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡಬೇಕು ಅಂತ ಇದೆಯಲ್ಲ ಟೆಂಡರ್ ಅಲ್ಲಿ. ಅದು ಪ್ರೈವೇಟ್ ಆಗಿ ನಡೆಸ್ತೀರಾ? ಪ್ರೈವೇಟ್ ಅಲ್ಲ, ಇನ್ನೊಮ್ಮೆ ಹೇಳ್ತಿದ್ದೀನಿ, ಅದು ಸರ್ಕಾರದ ವ್ಯವಸ್ಥೆ ನಿರ್ವಹಣೆಗೆ ಮಾತ್ರ ಕೊಟ್ಟಿದ್ದು ಟೆಂಡರ್. ಕಾರ್ಪೊರೇಷನ್ ನಲ್ಲಿ ಕಸ ತೆಗೆಯುವುದು ನಿರ್ವಹಣೆಗೆ ಆಂಟೋನಿ ವೆಸ್ಟ್ ಕೊಟ್ಟಿದ್ರು. ಹಾಗೆ ಅದೇ ರೀತಿ ಇವರು ನಿರ್ವಹಣೆದಾರರು. ಅದರ ಅರ್ಥ ಅವರೇ ಸರ್ಕಾರ ಅಲ್ಲ. ಸರ್ಕಾರ ಜನರ ಪರವಾಗಿ ಕೆಲಸ ಮಾಡೋದು. ಜನರಿಗೆ ಏನಾದರೂ ಅದರಲ್ಲಿ ಖಾಲಿ ವಾಟರ್ ಕ್ವಾಲಿಟಿ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಯಾವುದಿಲ್ಲ. ಅವರು ಎಂಟ್ರಿ ಫೀಸ್ ತಗೊಳ್ಳೋಂಥದ್ದಿದೆ. ನಾವು ಮಾತ್ರ ಆ ಎಂಟ್ರಿ ಫೀಸಲ್ಲಿ ಕನ್ಸೆಷನ್ ಕೇಳಿದ್ದು. ಖಾಲಿ ಮೆಡಲ್ ಅದು ಪರ್ಮನೆಂಟ್ ಅಲ್ಲ. ಯಾವಾಗ ತನಕ ಪರ್ಫಾರ್ಮೆನ್ಸ್ ಅಲ್ಲ, ಯಾವಾಗ ತನಕ ಅವರು ಪರ್ಫಾರ್ಮೆನ್ಸ್ ಇದೆ. ಈ ವರ್ಷ ಮೆಡಲ್ ಹಾಕಿದ್ರು, ನೆಕ್ಸ್ಟ್ ಇಯರ್ ಹಾಕಲಿಲ್ಲ, ದೇ ಆರ್ ನಾಟ್ ಎಲಿಜಿಬಲ್. ಈ ವರ್ಷ 38 ಜನ ಇದ್ರು, ನೆಕ್ಸ್ಟ್ ಇಯರ್ ಖಾಲಿ 5 ಜನ ಮಾತ್ರ ಪರ್ಫಾರ್ಮ್ ಮಾಡಿದ್ರು. 5 ಜನಕ್ಕೆ ಮಾತ್ರ. ಅದು ಅವರದ್ದು ಪ್ರಾಬ್ಲಮ್ ಸರ್. ನಾವು ಸರ್ಕಾರದ ಡಿಮಾಂಡ್ ಮಾಡುದು ಅಲ್ಲ ಅಲ್ಲ ಅದು ಅವರು ಸರ್. ಈ ಮಾಸಿಕ 2 ಲಕ್ಷ ಅಂತ ಸರ್ಕಾರ 2 ಕೋಟಿ ಇಟ್ಟಿದ್ದಾರೆ. ಅದು ಯಾರಿಗೆ ಹೋಗುತ್ತೆ? ನಿರ್ವಹಣೆಗೆ 2 ಕೋಟಿ ಇಟ್ಟಿದ್ದಾರೆ, ಯಾರಿಗೆ ಹೋಗುತ್ತೆ ಅದು? 3 ವರ್ಷಕ್ಕೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ಮಾಹಿತಿ ಇರಬೇಕಲ್ಲ ಅದ್ರದ್ದು. ಯಾರಿಗೆ ಹೋಗುತ್ತೆ? ಅದು ಇಟ್ಟಿದ್ದೆ ಇದಕ್ಕೆ ಸ್ವಾಮಿ. ಟೆಂಡರ್ ಅವರು ಸರ್ ಯಾರೊಟ್ಟಿಗೆ ಶಾಮೀಲಾಗಿ ಇಟ್ಕೊಂಡಿದ್ದಾರೆ ಅದರದ್ದು ನಾವು ಲೋಕಾಯುಕ್ತಕ್ಕೆ ಒಂದು ಪೇರೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಇನ್ನು ಕೆಲವು ದಿವಸಗಳು ಅದ್ರ ಹೊರಗೆ ಬರ್ತದೆ. ನಮ್ಮ ಕಣ್ಣೆದುರುಗಡೆ ಈ ತರ ಕರಪ್ಷನ್ ಆಗೋದಿದ್ದು ನಾವು ಯಾಕೆ ಸುಮ್ಮನೆ ಕೂತ್ಕೋಬೇಕು? ಒಂದು ಪೇರೆಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಅಲ್ಲ ಅದನ್ನ ನಾವು ನಮ್ಗೆ ಅದ್ರ ಕಾಪಿ ಸಿಕ್ಕಿದೆ. ಒಂದು ಪೇರೆಂಟ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟ್ ಪೇರೆಂಟ್ ಕೇಳಿದ್ರು, ನಾವು ಅವಾಗ ಕೇಳಿದ್ರು ಯಾಕೆ ಅಂತ. ಅವ್ರಿಗೆ ಓಕೆ, ಇಶ್ಯೂ ಇಸ್ ಜೆನ್ಯೂನ್, ವಿ ಆರ್ ವಿತ್ ದ ಪೇರೆಂಟ್ಸ್. ಈಗ ನೀವು 38 ಪದಕ ವಿಜೇತರಿಗೆ ಈಗ ಮಂಗಳ ಇದರಲ್ಲಿ ಉಚಿತ ಕೊಡ್ತಾ ಇದ್ದಾರೆ. ಹೌದು ಹೌದು ಸರ್, ಹೌದು. ಇಲ್ಲಿ ಕೂಡ ಉಚಿತ ಕೊಡಬೇಕು ಅಂತ ಹೌದು. ಹೇಳ್ತಾರೆ. ಅದು ಮಂಗಳಗೆ ನೀವು ಒಮ್ಮೆ ಸಾಯಂಕಾಲ ಬಂದು ನೋಡಿ ಸರ್, ಒಬ್ಬನ ಕಾಲು ಇನ್ನೊಬ್ಬನ ತಲೆ. ಈ ಪರಿಸ್ಥಿತಿಯಲ್ಲಿ ಹೇಗೆ ಇವರು ಚಾಂಪಿಯನ್ಗಳಾಗೋದು? ಈಗ ಏನ್ ಹೇಳ್ತಾ ಇದ್ದೀರಿ? ಅಲ್ಲಿ ಕೋಚ್ ಇಲ್ಲದೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಈ ಹಂತಕ್ಕೆ ಮುಟ್ಟಿದ್ದು ಆ ಕೋಚ್ಗಳಿಂದ ಅಲ್ವಾ? ಅವರು ಕೋಚ್ ಎಷ್ಟು ಮಾಡಿದ್ರು? ಯಾವುದು ಅಂಕಿಅಂಶಗಳು ಕೋಚ್ ಎಷ್ಟು ಮೆನ್ಷನ್ ಮಾಡಿದ್ದಾರೆ? ಎಷ್ಟು ಕೋಚ್ಗಳಿಗೆ? ಸರ್ ನಾವು ಈ ಎಲ್ಲ ಅವರೇ ಲಿಸ್ಟ್ ಕೇಳಿದ್ದಾರೆ. ನಿಮ್ಮ ಟೆಂಡರ್ದಾರರು ನಿಮ್ಮ
ಅಲ್ಲ. 12 ಕೋಚ್ಗಳನ್ನು ನೀವು ಮೆನ್ಷನ್ ಮಾಡಿ. ಹೌದು ಹೌದು, ಒಂದೊಂದು ಮಕ್ಕಳಿದು ಈಗ ಬೇರೆ ಪುತ್ತೂರಿಂದ ಬಂದು ಎಷ್ಟು ಕೋಚ್ಗಳಲ್ಲಿ ಎಷ್ಟು ತುಂಬಿ ಹೋಗ್ತಾರೆ. ಯಾವುದು ಅಲ್ಲ, ಕೋಚ್ಗಳು ನೀರು ಇಳಿಯೋದಲ್ಲ ಸ್ವಾಮಿ, Train ಮಾಡಿದ coachಗಳು ಅವ್ರು ಟ್ರೈನ್ ಮಾಡೋದು ಇರಲೇಬೇಕಲ್ಲ. ಅಲ್ಲಿಯವರು ಕೋಚ್ ಅವರು ಇರ್ತಾರೆ. ಮತ್ತೆ ಈಗ ಪುತ್ತೂರು ಭಾಗ ಅಲ್ಲ, ಅಲ್ಲಿಯವ್ರ ಕೋಚ್ಗಳಿಗೋಸ್ಕರ ಅಪೂಲ್ ಮಾಡಿದ್ದಲ್ಲ. ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲ ನಾನೇ ಆ ಟೆಂಡರ್ದಾರರಿಗೆ ಕೋಚ್ಗಳು ಇಡ್ಲಿಕ್ಕೆ ಅಲ್ಲಿ ಅವಕಾಶ ನಾನು ಅವ್ರು ಇಡ್ಬೋದು ಇಡದೇ ಇರ್ಬೋದು, ಅವ್ರಿಗೋಸ್ಕರ ಅಪೂಲ್ ಮಾಡಿದ್ದಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಆದ್ರೆ ಇದ್ರಲ್ಲಿ ಒಂದು ಚೂರು ನಾವು ವಿಲ್ ನಾಟ್ ಎಂಟ್ರಿ ಆಗುವಾಗ ನೀವು 12 ಕೋಚ್ಗಳನ್ನೆಲ್ಲ ಮೆನ್ಷನ್ ಅಂದ್ರೆ ಎಲ್ಲ ಯಾವಾಗಲೂ ಬರ್ತಾರ, ಅವರವರ ಟೈಮ್ಗೆ ಬರ್ತಾರೆ ಸರ್. 11 ಗಂಟೆ ಕೊಡ್ಬೇಕಲ್ಲಿ ಪ್ರಾಕ್ಟೀಸ್ಗೆ ಸರ್ಕಾರದ ಪ್ರಕಾರ. ಇವರು ಅಲ್ಲಿ ಹೋಗುದಿದ್ರೆ ಹ. ಎಮ್ಮೆಕೆರೆ ಹೋಗುದಿದ್ರೆ ಆ ಕೋಚಿಗೆ ಎಷ್ಟು ಚಾರ್ಜ್ ಅವರು ಕೊಡ್ಬೇಕು? ಅದು ಗೊತ್ತಿಲ್ಲ ಸರ್, ಅವ್ರದ್ದು ರೇಟ್ ಬೇರೆ ಅದಾವ. 4,000 8,000 ಏನೋ ಇರ್ಬೋದು. 1,000 ಇದು ಪೂಲ್ ಚಾರ್ಜ್ ಹೇಳಿ, ಹೌದು. ಅದಲ್ಲದೆ ಕೋಚಿಗೆ ಬೇರೆ ಕೊಡ್ಬೇಕಾ? ಯಾರಿಗೆ ಈಗ ಒಂದು ಅಲ್ಲ, ಅವರ ಕೋಚ್ಗೆ ಅವರ ಪೇರೆಂಟ್ಸ್ ಏನು ಅರೇಂಜ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ. ಕೆಲವರು ಇವರು ಫ್ರೀ ಕೊಟ್ಟಿರ್ತಾರೆ, ಕೆಲವರು ಏನೋ ನಾಮಿನಲ್ ಕೊಡ್ಬೇಕು. ಯಾಕಂದ್ರೆ ಅವ್ರು ಚಾಂಪಿಯನ್ ಅಂತ ಹೇಳಿ ಅವ್ರಿಗೊಂದು ಜನ ಬರ್ತಾರಲ್ಲ, ನನ್ನ ಅಂದ್ರೆ ಇಷ್ಟು ನ್ಯಾಷನಲ್ ಹೋದ್ರು ಅಂತ ಅವ್ರ ಹತ್ರ ಹಣ ತಗೊಂಡ್ರೆ ಕೆಲವರು ತಗೊಳ್ಳೋದು ಇರ್ಬೋದು. ದಟ್ ವಿ ಡೋಂಟ್ ನೋ. ನಾವು ಅವರದ ಬಗ್ಗೆ ಅವರ ಅಲ್ಲ, ಈಗ 27 ಮಕ್ಕಳಿಗೆ ಬಂದ್ರೆ ಎಂಟ್ರಿ ಆದ್ರೆ ಅವರಿಗೆ ಕೋಚ್ ಫೀಸ್ ತಗೊಳ್ತೀರ ಬಿಟ್ಟು ಯಾರು ನಮ್ಮದು ಕೋಚ್ ಅಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲ, ಈಗ ಮಂಗಳ ಕಾಲೇಜಿಗೆ ಏನು ಇದು ನೀವು ಕೇಳ್ತಿದ್ದೀರಿ ಅದು ಅವರಿಗೆ ಬಿಟ್ಟು. ಅದು ಉಚಿತವಾಗಿ ಕೊಟ್ಟರು ಯಾರಿಗೆ ತರಬೇತಿ ಅಲ್ಲ. ಸರ್ ಒಂದು ಹೇಳ್ತೀನಿ, ಈ ಕಾಂಪಿಟೇಟರ್ಗಳಿಗೆ ಕೋಚೇ ಇರಬೇಕು ಅಂತ ನಾವು ಕಂಡೀಷನ್ ಇಲ್ಲ. ವಿತೌಟ್ ಕೋಚ್ ಕೂಡ ಅವನು ಅಲ್ಲಿ ಮೆಡಲ್ ಹೊಡಿದ್ರು ಕೂಡ ನಾವು ಅವನ ಬಗ್ಗೆ ಮಾತ್ರ ಮಾತಾಡೋದು. ಅಲ್ಲ ಸರ್, ನಾನು ಕೇಳಿದ ಅಲ್ಲಿಗೆ ಕೋಚ್ ಫೀಸ್ ತಗೊಳ್ತೀರಿ, ನಿಮ್ಗೆ ಅವಕಾಶ ಅಲ್ಲಿ ಆಯ್ತು 38 ಮಕ್ಕಳಲ್ಲಿ ಎಂಟ್ರಿ ಆಯ್ತು, ಅಲ್ಲಿ ಉಚಿತವಾಗಿ ಅಲ್ಲಿ ಪ್ರವೇಶ ಇದಾಯ್ತು. ಆದ್ರೆ ತರಬೇತಿ ಕೊಟ್ಟ ಅವರು ಕೋಚ್ ಫೀಸ್ ಇರುತ್ತಾ ಇಲ್ಲ? ಅಲ್ಲ, ನೀವು ಆ ಕ್ವಶನ್ನೇ ನಾನು ಸ್ವಲ್ಪ ಕ್ಲಾರಿಫೈ ಕೊಡ್ತೀನಿ. ಯಾಕಂದ್ರೆ ಈಗ ಅವ್ನು ಚಿಂತನ್ ಶೆಟ್ಟಿ ಮೆಡಲ್ ಹೋಲ್ಡರ್, ಅವನು ಅಲ್ಲಿ ಪ್ರಾಕ್ಟೀಸ್ ಬರ್ತಾನೆ, ಅವಾಗ ಅವನ ಕೋಚ್ ತಗೊಂಡೋಗ್ತಾನೆ. ಈ ಕೋಚ್ ಅಲ್ಲಿ ತರಬೇತಿ ಬೇರೆಯವ್ರನ್ನ ಒಟ್ಟು ಮಾಡಿ ತರಬೇತಿ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಅಲ್ಲ, ನೀವು ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ. ನನಗೆ ಅರ್ಥ ಆಗ್ತಿದೆ. ಒಂದು ವೇಳೆ ಒಂದು ಕೋಚ್ ಫ್ರೀ ನೀವಿಗೆ ಹೇಳ್ತಿದ್ದೀರಾ, ಆಶ್ವಾಸನೆ ಕೊಟ್ಟಿದ್ದೀರಾ, ಒಂದು ವೇಳೆ ಆದ್ರೆ ಅಲ್ಲಿ ಅಲ್ಲ, ಕೋಚ್ ಫ್ರೀಯಾಗಿ ಕೊಟ್ಟಿದ್ದಾನೆ, ಕೆಲವು ತಗೋತಾರೆ. ಅದು ನಮ್ಗೆ 1 ಲಕ್ಷದ ವ್ಯವಹಾರನೇ ಶುರು ಆಯ್ತು ಅಲ್ಲಿ. ಯಾವುದು ಒಂದು ಮಕ್ಕಳಿಗೆ ಒಂದು 3,000 ಆಗಿ ಚಾರ್ಜ್ ತೆಗೆದು 3 ರಿಂದ 4 ಕೋಚ್ ಉಚಿತವಾಗಿ ಅಂದ್ರೆ ನೀವು ಹೇಳ್ಬೋದು ಈಗ. ಅಲ್ಲ, ವಿದೌಟ್ ಕೋಚ್ ನೀವು ಯಾವುದಾದ್ರೂ ಸ್ಪೋರ್ಟಲ್ಲಿ ನೀವೊಂದು ತೋರಿಸಿ, ವಿದೌಟ್ ಕೋಚ್ ಆ ಲೆವೆಲ್ಗೆ ರೀಚ್ ಆದವರು. ಖಾಲಿ ಆನಂದ್ ಶೆಟ್ಟಿ ಮಾತ್ರ ಅಥ್ಲೆಟಿಕ್ಸ್ ಅಲ್ಲಿ ಒಮ್ಮೆ ನ್ಯಾಷನಲ್ ಓಪನ್ ಅಲ್ಲಿ ವಿನ್ ಆದವರು. ನೀವು ಬೇರೆ ಒಂದು ತೋರಿಸಿ. ಸರಿ, ಅಲ್ಲ. ವಿತ್ ಕೋಚ್ ಇದರಲ್ಲಿ ಚಾರ್ಜ್ ಮಾಡ್ತೀರಾ ಈಗ? ನಾವು ಕೋಚ್ ಇಟ್ಕೊಂಡಿಲ್ಲ ಸ್ವಾಮಿ. ಅಗೇನ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯು ಆರ್ ಆಸ್ಕಿಂಗ್ ರಾಂಗ್ ಕ್ವಶನ್ ಟು ದ ರಾಂಗ್ ಪರ್ಸನ್. ನಮ್ಮದು ಕೋಚ್ಗಳಿಲ್ಲ. 38 ಮಕ್ಕಳು ಹೀಗೆ ವಿದೌಟ್ ಕೋಚ್ ಅವರು ಕಲ್ತು ಬರ್ತಾರೆ. ಅವರ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ನಾವು ಕೇಳೋದಲ್ಲ. 38 ಮಕ್ಕಳ ಪೇರೆಂಟ್ಸ್ ಅವರ ಕೋಚ್ನಲ್ಲಿ ಬಿಡಬೇಕು ಅಂತ ಕೇಳ್ತಾ ಇದ್ದಾರೆ. 38 ಮಕ್ಕಳಿಗೆ ಅವಕಾಶ ಸಿಕ್ಕಿದ್ರೆ ಕ್ಲಬ್ ಇಂದ ಬರುವ ಮಕ್ಕಳ ಕೋಚ್ ಫೀಸ್ ತಗೊಳ್ತಾರೆ ಇಲ್ವಾ? ಯಾವುದು ಅದು ಅವ್ರಿಗೆ ಕೇಳಿದ್ರಿ, ನಮ್ಮ ಹತ್ರ ಕೇಳೋದಲ್ಲ, ನಾವು ಕೇಳೋದಲ್ಲ. ನಾವು ಡಿಮ್ಯಾಂಡು ಇಲ್ಲ ಅದಕ್ಕೆ, ನಮ್ದು ಡಿಮ್ಯಾಂಡ್ ಇಲ್ಲ. ನೀವು ಯಾರ ಪರವಾಗಿ ಮಾತಾಡ್ತೀರಿ ನಮ್ಗೆ ಗೊತ್ತಾಗ್ತದೆ ಈಗ. ನೋ, ಲೆಟ್ ಮಿ ಬಿ ವೆರಿ ಕ್ಲಿಯರ್. ಅಲ್ಲ, ನೀವು ಅದು ಬೇಕಿತ್ತು. ಯಾಕಂದ್ರೆ ಅಲ್ಲಿ ಒಂದು ವ್ಯವಹಾರ ಶುರು ಆಗುತ್ತೆ ಈಗ. ಅದು ಆ ಟೈಮಲ್ಲಿ ಗಮನಕ್ಕೆ ತನ್ನಿ, ನಾವು ಮಾತಾಡ್ತೀವಿ ಆ ಪರವಾಗಿ. ಇವಾಗ ಸ್ಪಷ್ಟನೆ ಎಕ್ಸಾಬಿಡೆಂಟ್ ಅಲ್ಲ, ನಮ್ಮದು ಸ್ಪಷ್ಟನೆ ಕೊಡ್ಲಿಕ್ಕೆ ನಮ್ಮದು ಕೋಚ್ ಇದ್ರೆ ನಾವು ಕಂಪಲ್ಸರಿ ಇವರೇ ತಗೋಬೇಕು ಅಂತ ಹೇಳಿದ್ರೆ ನೀವು ಕೇಳೋದು ಪ್ರಶ್ನೆ ಸರಿ. ಈಗ ನಿಮ್ಮ ಮಗಳು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಕೋಚ್, ಅದಕ್ಕೆ ನಾನು ಹೇಗೆ ಉತ್ತರ ಕೊಡೋದು? ನೀವು ಅವರ ಹತ್ರ ಕೇಳಬೇಕು, ನನ್ನ ಮಗನಿಗೆ ಫ್ರೀಯಾಗಿ ಕೊಡಿ ಅಂತ. ನಾವು ಪೂಲ್ನ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಅಲ್ಲ, ಪೂಲನ್ನು ವ್ಯವಸ್ಥೆ ಮಾಡಿ ಕೊಡ್ತೇವೆ. ಮಕ್ಕಳು ಆ? ರಾಷ್ಟ್ರೀಯ ಮಟ್ಟ, ಯಾವುದು? ರಾಜ್ಯ ಮಟ್ಟ ಅಂತ ಕೇಳ್ತಿದ್ದೀವಿ. ಅವರು ಅಂತಾರಾಷ್ಟ್ರೀಯ ಮಟ್ಟ ಹೋಗ್ಬೇಕು. ಯಾವುದು? ಕೋಚ್ ಬೇಕೇ ಬೇಕು. ಅದೇ ನೀವು ಮೊಬೈಲ್ ಹೇಳ್ತಿದ್ದೀರಲ್ಲ, ನೀವು ಹೇಳ್ತಿದ್ದೀರಲ್ಲ. ಅದನ್ನೇ ಹೇಳ್ತಾ ಇದ್ದೀರಾ ನೀವು. ಇವಾಗ ನೀವು ಅಲ್ಲಿ ಅವಕಾಶ ಕೊಟ್ರೆ ಹಾ. ಅಲ್ಲಿ ಫೀಸ್ ಚಾರ್ಜ್ ಮಾಡ್ತಾರಲ್ಲ, ಆ ಮಕ್ಕಳಿಗೆ ಉಚಿತವಾಗಿ ಕೊಟ್ರೆ ಅಲ್ಲ, ನಿಮ್ಮಲ್ಲಿ ಎಕ್ಸಾಬಿಟೆಂಟ್ ಅಂತ ನಿಮ್ಮ ಮನಸ್ಸಿಗೆ ಬಂದೆ, ದಯವಿಟ್ಟು ನಮ್ಮ ಗಮನಕ್ಕೆ ತಂದು ನಾವು ಇಶ್ಯೂಸ್ ತಗೋತೀವಿ. ನಿಮಗೆ ಒಂದು ಪರ್ಟಿಕ್ಯುಲರ್ ಕೋಚು ನನ್ನ ತಾಕತ್ತಿಗೆ ಜಾಸ್ತಿ, ನನಗೆ ಅದು ಕೆಪಾಸಿಟಿ ಇಲ್ಲ ಅನ್ನೋದೊಂದು ವ್ಯವಸ್ಥೆ ಅನ್ನೋದು ಇದ್ದರೆ ದಯವಿಟ್ಟು ಗಮನಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ನಮಗೆ ಆ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅಷ್ಟು. ಬಿಕಾಸ್ ಕೋಚ್ ಇಲ್ಲ ಅನ್ನೋದನ್ನೊಂದು ಅದು ಆ ಕಾರಣ ಆಗಬಾರ್ದು. ದಯವಿಟ್ಟು ಐ ಆಮ್ ಟೆಲಿಂಗ್ ಯು ಅಗೇನ್, ಯಾವುದೇ ಒಂದು ಟ್ಯಾಲೆಂಟೆಡ್ ಮಕ್ಕಳು ಇಲ್ಲಿ ಮೆಡಲ್ ಹೊಡೆದಿದ್ದಾರೆ, ಅವ್ರ ಕೋಚ್ದು ನಮಗೆ ಫೀಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ. ಏನಿ ಇದು ಪೂಲ್ ಆಲ್ಟ್ರೇಷನ್ ಆದದ್ದು ಫೋಟೋ ಉಂಟು ಅವ್ರ ಹತ್ರ. ಹೌದು, ನಿಮಗೆ ಅದು ಆಲ್ಟ್ರೇಷನ್ ಆಗಿದ್ದ ಪೂಲ್ದೊಂದು ಫೋಟೋಸ್ ಎಲ್ಲ ಕೊಟ್ಟಿದ್ದೀವಿ. ಬೇಕಾದ್ರೆ ನೀವು ಆ ಡಾಕ್ಯುಮೆಂಟ್ ತೆಗೆದು ನೋಡ್ಬೋದು. ಬಟ್ ಆ ಮಿನಿಟ್ಸಲ್ಲಿ ಆ ಮೀಟಿಂಗಲ್ಲಿ ಅಟೆಂಡ್ ಆದವ್ರು ಇದ್ದಾರೆ, ಮೀಟಿಂಗ್ ಏನಾಗಿದೆಯೋ ಅದ್ರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಬೇಕಾದಾಗೆ ಡಾಕ್ಯುಮೆಂಟ್ ಅಳತೆ ಮಾಡಿದ್ದಾರೆ.
ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಥ್ಯಾಂಕ್ ಯು. ಏನಾದರೂ ಇದ್ರೆ ದಯವಿಟ್ಟು, ಇದು ಖಾಲಿ ಸ್ಪೋರ್ಟ್ಗೋಸ್ಕರ ನಮ್ಮದೊಂದು ಉದ್ವೇಗದಿಂದ ಮಾತಾಡಿದ್ವಿ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಮಗೆ ನಾಳೆ ಮಕ್ಕಳ ಭವಿಷ್ಯ ಈಗ KL ರಾಹುಲ್ ಟೆಸ್ಟಲ್ಲಿ ಅಥವಾ ಇದು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಮಿಂಚ್ತಾ ಇದ್ದಾರೆ. ನಮಗೊಂದು ಅಭಿಮಾನ ಇದೆ, ಯಾಕಂದರೆ ಅವನು ಅಂಡರ್ 15 ಇದ್ದಾಗ ಅವನನ್ನು ಹಾನರ್ ಮಾಡಿದ್ದೇನೆ ವೆನ್ ಹಿ ವಾಸ್ ನೋ ಬಡಿ. ಇನ್ನಾದ ಮೇಲೆ ಅವನು ದೊಡ್ಡ ಮೆಡಲ್ ಹೊಡೆದ ಮೇಲೆ ಊರಿಡೀ ಮೆರವಣಿಗೆ ಮಾಡ್ತೇವೆ. ನಮಗೆ ಅಂಥದ್ದು ಬೇಡ, ಈಗ ಬೆಳೆಯುವ ಮಟ್ಟದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡುವ ಅನ್ನೋದು ಒಂದೇ ಉದ್ದೇಶ ಇರುತ್ತೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಂದ ಎಲ್ಲ ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮದ ಮಿತ್ರರಿಗೆ ಧನ್ಯವಾದ. ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಧನ್ಯವಾದ. ಥ್ಯಾಂಕ್ ಯು.